ಶಶಿ ಶಶಿ ಎದ್ಯಾ? ಗುಡ್ ಮಾರ್ನಿಂಗ್. 1 ಮಿನಿಟ್ ಬಂದೆ. ತಗೋ ದಿವ್ಯಾ. ಥ್ಯಾಂಕ್ಸ್. ಯಾವಾಗ್ಲೂ ಅಣ್ಣನೇ ಕಾಫಿ ಮಾಡ್ತಾನೆ, ನನಗೆ ಸರಿಯಾಗಿ ಮಾಡಕ್ ಬರಲ್ಲ. ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಬೈಕೋಬೇಡ. ಸೂಪರ್ ಆಗಿದೆ ಶಶಿ. ರಿಯಲಿ? ತುಂಬಾ ಟೇಸ್ಟ್ ಆಗಿದೆ. ಎಷ್ಟೇ ಆದ್ರೂ ನಿಮ್ಮನೆ ತರ ಆಗಲ್ಲ ಬಿಡು. ಹೌದು ಶಶಿ, ನಾನು ಇಲ್ಲಿಗೆ ಹೇಗ್ ಬಂದೆ? ನಿನ್ಗೇನು ನೆನ್ಪಿಲ್ವಾ? ಇಲ್ಲ ಶಶಿ, ಏನ್ ನಡೀತು ಅಂತ ಹೇಳ್ತ್ಯಾ? ಇಷ್ಟೆಲ್ಲ ನಡೀತಾ? ಒಳ್ಳೇದೇ ಆಯ್ತು ಬಿಡು. ಬೆಳಗ್ಗೆನೆ ನಿನ್ಗೆ ಕಾಫಿ ಕೊಡೋ ಅವಕಾಶ ನನಗ್ ಸಿಕ್ತು. ಇದು ಕೂಡ ಒಂದು ಅವಕಾಶನೇನಾ? ಅಫ್ಕೋರ್ಸ್. ನನ್ಗೆ ತಿನ್ನೋದು ಕುಡಿಯೋದು ಬಿಟ್ರೆ ಅಡ್ಗೆ ಮಾಡಕ್ ಬರಲ್ಲ. ನಿನ್ ಹಾಗೆ ದಿನ ಮಾಡ್ಕೊಡೋರಿದ್ರೆ ಹಾಯಾಗಿ ತಿಂತೀನಿ. ನಿನಗ್ ನಾನ್ ದಿನ ಅಡ್ಗೆ ಮಾಡ್ಕೊಡೋದು ಕಷ್ಟ. ಹೌದು ಅನ್ಕೋ. ನಮ್ಮ ಅತ್ಗೆ ಬಂದ್ರೆ ಮಾಡ್ಕೊಡ್ತಾಳೆ. ನಿಮ್ ಅದ್ಕೆ ಬೇಗ ಬರ್ಲಿ ಅಂತ ಕೇಳ್ಕೊತಿದ್ಯಾ? ಇವಾಗ ಬಂದ್ರು ಓಕೆ. ಹಾ, ಅದಕ್ಕೇನಾ ಮೊನ್ನೆ ನನ್ನ ಅತ್ಗೆ ಅಂತ ಕರೆದಿದ್ದು? ಹಾಗೆ ಕರ್ದಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಕಂಟಿನ್ಯೂ ಮಾಡ್ತೀನಿ. ಶಶಿ, ಜಸ್ಟ್ ಜೋಕ್ ಮಾಡ್ದೆ. ಹೌದು, ನಿಮ್ಮ ಅಣ್ಣ ಎಲ್ಲಿ? ಜಾಗಿಂಗ್ ಹೋಗಿದ್ದಾನೆ. ಅವನಿಗೆ ಡೈರಿ ಬರೆಯೋ ಅಭ್ಯಾಸ ಇದೆಯಾ? ಅಂತ ಒಳ್ಳೆ ಹ್ಯಾಬಿಟ್ಸ್ನೆಲ್ಲ ಅವ್ನು ಪಾಲಿಸಲ್ಲ. ಯಾಕ ಕೇಳ್ದೆ? ಸುಮ್ಮನೆ. ಕಾರ್ ರೆಡಿ ಇದೆ, ಬರ್ತೀಯಾ ಅಂದ್ರೆ ಡ್ರಾಪ್ ಮಾಡ್ತೀನಿ. ಬರ್ತಿದ್ದ ಹಾಗೆ ಸ್ಟಾರ್ಟ್ ಮಾಡಿದ್ಯಾ? ಬೀಳ್ತಾ ಇರತ್ತೆ, ಏಳ್ತಾ ಇರತ್ತೆ. ಅದಕ್ಕೆ ತುಂಬಾ ಪೊಗರ್ ಜಾಸ್ತಿ. ಯಾಕಂದ್ರೆ ಅಲೆಗಳ ಹಿಂದೆ ಅನಂತ ಸಮುದ್ರ ಇದ್ದ ಹಾಗೆ ನನ್ ಕನ್ಸುಗಳ ಹಿಂದೆ ನಾನಿದೀನಿ. ಅದಕ್ಕೆ ವಾವ್ ದಿವ್ಯಾ, ವಾಟ್ ಅ ಪೊಯೆಟ್ರಿ. ನಿನ್ ಕವಿತೆ ಕೂಡ ಬರೀತೀಯಾ? ಓದ್ತೀನಿ. ನಿನ್ಗೆ ಪೊಯೆಟ್ರಿ ಅಂದ್ರೆ ಇಷ್ಟನಾ? ಅವಾಗ ಅವಾಗ. ಇದನ್ ಯಾರು ಬರ್ದಿದ್ದು? ಬಿಲ್ ಗೇಟ್ಸ್. ಅವನು ಬಿಸ್ನೆಸ್ ಮ್ಯಾನ್ ಅಲ್ವಾ? ಅವನಲ್ಲಿ ಕೂಡ ಒಬ್ಬ ಶೇಕ್ಸ್ಪಿಯರ್ ಇದ್ದಾನೆ ಅಂತ ಇವತ್ತೇ ಗೊತ್ತಾಯ್ತು. ನಿನಗೆ ಇನ್ನೊಂದು ಪೋಯಂ ಹೇಳ? ಹೇಳು ಹೇಳು. ಕಾಲ ಸಡನ್ ಆಗಿ ಪರೀಕ್ಷೆ ಇಡುತ್ತೆ, ಅದಕ್ಕೆ ಮುಂದೆನೆ ಪ್ರಿಪೇರ್ ಆಗ್ಬೇಕು. ಸಿಲೆಬಸ್ ಹೇಳೋದು ಗೊತ್ತಿಲ್ಲ. ಓ ವಾವ್, ಫ್ಯಾಂಟಾಸ್ಟಿಕ್. ಕಾಲ ಇಡೋ ಪರೀಕ್ಷೆಲಿ ನಾವು ಪಾಸ್ ಆಗ್ಬೇಕು ಅಂದ್ರೆ ಸೋಲಿನ ಬಗ್ಗೆ ಯೋಚನೆ ಮಾಡಬಾರ್ದು. ಮುಂದೆ ಹೋಗೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಧೈರ್ಯವಾಗಿ ಹೆಜ್ಜೆ ಇಡಬೇಕು. ಈ ಪೋಯಂ ಸೋಲು ಗೆಲುವಿನ ಮಧ್ಯ ಸ್ಪಷ್ಟತೆ ಇಲ್ದಿರೋ ಸಂದಿಗ್ಧತೆಯಲ್ಲಿರೋಂಥ ವ್ಯಕ್ತಿ ಮನಸ್ಥಿತಿ ತರ ಇದೆ ಅಲ್ವಾ ಶಶಿ?
ಶಿಟ್ ಅವಳು ನೋಡಿದ್ಲು ಅನ್ಸುತ್ತೆ.